ಹಲೋ ಎಲ್ಲಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ವ್ಲಾಗ್ಗೆ. ಇಟ್ಸ್ ನಾಟ್ ಅಬೌಟ್ ಡೈಲಿ ವ್ಲಾಗ್. ಇವತ್ತು ವಾಟ್ ಐ ಈಟ್ ಇನ್ ಅ ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ದಿಸ್ ಇಸ್ ಮೈ ಸೆಕೆಂಡ್ ವಾಟ್ ಐ ಈಟ್ ಇನ್ ಅ ಡೇ. ಸೊ ಬನ್ನಿ ಶುರು ಮಾಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ. ಆ್ಯಂಡ್ ಐ ಆಮ್ ಅ ಲೈಫ್ ಕೋಚ್. ನಾನು ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನೂ ಕೂಡ ಮಾಡ್ತೀನಿ. ಐ ಆಮ್ ಅ ವ್ಲಾಗರ್. ಡೈಲಿ ವ್ಲಾಗ್ಸ್ನೂ ಕೂಡ ಪೋಸ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಸೇಮ್ ಚಾನಲ್ ನೇಮ್ ಇದೆ. ಸೊ ಎಸ್, ಇವತ್ತು ಟೈಮ್ ನಾನು ಎದ್ದಿದ್ದು ಬಂದು 5 o'clock ಬಿಕಾಸ್ ನಂಗೆ ಒಂದು ಅರ್ಲಿ ಮಾರ್ನಿಂಗ್ ಸೆಷನ್ ಇತ್ತು. ಸೊ ಹಾಗಾಗಿ ಬೇಗ ಎದ್ದು ಸೆಷನ್ ಆಲ್ಮೋಸ್ಟ್ 7 o'clockವರೆಗೂ ಆಯಿತು. ಅದನ್ನ ಮುಗಿಸಿ ದೆನ್ ಇವಾಗ ಏನಪ್ಪ ನೀರೆಲ್ಲ ಕುಡಿಬೇಕು. ಅದೇ ವಿಡಿಯೋನ ಶುರು ಮಾಡ್ಕೊಳ್ಳೋ ಅಂತ ಐ ಜಸ್ಟ್ ಸ್ಟಾರ್ಟೆಡ್. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಸಿಕ್ಕಾಬಟ್ಟೆ ಚಳಿ ಗುರು ನೆನ್ನೆಯಿಂದ. ಸಮಥಿಂಗ್ ಹೇಳ್ತಿದ್ದಾರೆ ಚಂಡಮಾರುತ ಬರುತ್ತೆ ಅಂತ, ಹಂಗೆ ಹಿಂಗೆ ಅಂತ. ಮೇ ಬಿ ಕೆಲವೊಂದು ಕಡೆ ಆಲ್ರೆಡಿ ಬಂದಿರಬಹುದೇನೋ, ನಾಟ್ ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಸೇಫಾಗಿರಿ ಎಲ್ರೂ ಆದಷ್ಟು. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಹೋಪ್ ಇಡೀ ದಿನ ನಿಮ್ಮದು ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ಕೇಳ್ಕೊತೀನಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ವೀಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ ಆಯಿತಾ. ಸಡನ್ನಾಗಿ ಡೈಲಿ ವ್ಲಾಗ್ ಇವತ್ತು ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೆ. ದೆನ್ ಐ ಥಾಟ್ ಯಾಕೆ ನಾನು ವಾಟ್ ಇನ್ ಅ ಡೇ ಮಾಡಬಾರ್ದು, ಬಿಕಾಸ್ ತುಂಬ ಐ ಥಿಂಕ್ 1 ವರ್ಷ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಆಲ್ಮೋಸ್ಟ್ 1 year. ಸೊ ಆಮೇಲೆ ಅಂದ್ಕೊಂಡು ನಾನು ಈ ವ್ಲಾಗ್ನ ಮಾಡೋಣ, ಡೈಲಿ ವ್ಲಾಗ್ ಎಲ್ರಿಗೂ ಮೇ ಬಿ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಐ ಥಾಟ್ ಇದನ್ನು ಮಾಡ್ತಾ ಇರೋದು. ಆ್ಯಂಡ್ ನನ್ನ ಚಾನಲ್ ಅಂತ ಬಂದಾಗ ನಿಮ್ಗೆ ಎಲ್ಲ ಥರ ವೀಡಿಯೋಸ್ ಅವೈಲೇಬಲ್ ಇರಬೇಕಂತ ಇಷ್ಟಪಡ್ತೀನಿ. ವೆನ್ ಇಟ್ ಕಮ್ಸ್ ಟು ಶಾಪಿಂಗ್ ಆಗಿರ್ಬೋದು, ಡೈಲಿ ವ್ಲಾಗ್, ವುಮೆನ್ ಲೈಫ್ ಸ್ಟೈಲ್, ಅಥವಾ ಏನಂತಾರೆ ಹಾಲ್ಸ್ ಮಾಡೋದು, ಜೊತೆಗೆ ಮ್ಯಾನಿಫೆಸ್ಟೇಷನ್ ವೀಡಿಯೋಸು, ನನ್ನ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ವಿಚಾರದಲ್ಲಿ, ಟ್ರಾವೆಲ್ ವಿಚಾರದಲ್ಲಿ, ಈ ಥರದನ್ನ ನಿಮಗೆ ಜಾಸ್ತಿ ನನ್ನ ಕಡೆಯಿಂದ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಇಂಪ್ರೂವೈಸ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಎಲ್ಲನೂ ನಾನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ನಿಮಗೂ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಡೇ ಬೈ ಡೇ ಐಮ್ ಲೈಕ್ ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ನ ಡಿಫ್ರೆಂಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಚಳಿ ಇತ್ತು ಬೆಳಗ್ಗೆ ಎದ್ದಾಗಂತೂ. ಓ ಮೈ ಗಾಡ್, ಯು ಕಾಂಟ್ ಇವನ್ ಬಿಲೀವ್. ಸಿಕ್ಕಾಬಟ್ಟ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಚಳಿ ಇತ್ತು ಇವತ್ತಂತೂ. ಆ್ಯಂಡ್ ಎದ್ದು ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರುತ್ತೆ ನನ್ನ ರೊಟೀನ್ ಸ್ಟಾರ್ಟ್ ವಿತ್ ವಾಟರ್. ಕೆಲವ್ರಿಗೆ ಬೆಳಗ್ಗೆ ಎದ್ದು ನಿಂಬೆಹಣ್ಣು ಹಾಕ್ಕೊಂಡು ಬೆಚ್ಚಗಿರೋ ನೀರಲ್ಲಿ ಕುಡಿದ ಅಭ್ಯಾಸ, ಕೆಲವ್ರಿಗೆ ನಂತರ ಮ್ಯಾಜಿಕ್ ವಾಟರ್ನ ಮಾಡ್ಕೊಂಡು ಕುಡಿದ ಅಭ್ಯಾಸ. ಡಿಪೆಂಡ್ಸ್ ಆನ್ ದ ವೆದರ್. ನಾನು ಕೂಡ ಸಮ್ಟೈಮ್ಸ್ ಬಿಸಿನ ಪ್ರಿಫರ್ ಮಾಡ್ತೀನಿ. ಇಲ್ಲಾಂದರೆ ಜನರಲಾಗಿ ಐ ಮೀನ್ ನಾರ್ಮಲ್ ಮೀಡಿಯಮ್ ವಾಟರ್ನ ನಾನು ಕೂಡ ಕುಡಿತೀನಿ. ಕೆಲವ್ರಿಗೆ ಅದು ಹೇಳೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ. ಬಟ್ ಫಸ್ಟ್ ಇನ್ ದ ಮಾರ್ನಿಂಗ್ ಯಾರೇ ಆಗಿರ್ಬೋದು, ಎಷ್ಟೇ ಬಿಸಿ ಇರೋದು, 250 ml ಅಥವಾ ಮಿನಿಮಮ್ 500 ml ನೀರು ಕುಡ್ದೇ ನಿಮ್ಮ ದಿನನ ಶುರು ಮಾಡಿ. ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ನನಗೆ ತುಂಬ ಚಿಕ್ಕ ವಯಸ್ಸಿಂದ ಇದೊಂದು ಅಭ್ಯಾಸ ಆಗಿರೋದು. ಎದ್ದು ಕೂಡಲೇ ನೀರು. ನಾನು ಎಲ್ಲೇ ಟ್ರಾವೆಲಲ್ಲಿ ಇದ್ದಾಗೂ ಕೂಡ ಅಷ್ಟೇ, ಫಸ್ಟ್ ನೀರು ಕುಡಿದು ಆಮೇಲೆ ಬೇರೆ ಊಟನ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡ್ತೀನಿ. ವಿತೌಟ್ ವಾಟರ್ ತುಂಬಾ ಕಷ್ಟ ನನಗೆ ಡೇನ ಸ್ಟಾರ್ಟ್ ಮಾಡೋಕ್ಕೆ. ಸೊ ನಾನು ಆ ಥರ ಅಭ್ಯಾಸ ಮಾಡ್ಕೊಂಬಂದೆ. ಬಿಕಾಸ್ ನಾನು ತುಂಬ ಜನ ನೋಡ್ತೇನೆ ಮೋಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಎದ್ದು ಕೂಡಲೇ ಕಾಫಿ ಟೀ ಕುಡಿಯೋದು, ಇನ್ನೇನೋ ಸ್ಮೋಕ್ ಅಥವಾ ಇದೆಲ್ಲ ಮಾಡೋದಿರ್ತಾರೆ. ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಹೆಲ್ತ್ಗೆ ಅಟ್ಲೀಸ್ಟ್ ಮಾರ್ನಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಆದಷ್ಟು 9 o'clock ಒಳಗಡೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ನಾವೆಲ್ಲರೂ ವರ್ಕಿಂಗ್ ಮಾಡೋ ಕಾರಣ ಸ್ವಲ್ಪ ಆಗಲ್ಲ, ಬಟ್ ಆದಷ್ಟು ಟ್ರೈ ಮಾಡಿ. ಸೊ ಅದು ನಾನು ರೀಸೆಂಟಾಗಿ ತಿಳ್ಕೊಂಡಿದ್ದಂಥ ಒಂದು ವಿಚಾರ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನೀರೆಲ್ಲ ಕುಡಿದು ಮುಗಿಸಿದಾಯಿತು. ನನ್ನ ಜೊತೆಗೆ ನನ್ನ ಗಿಡಕ್ಕೆ ನೀರು ಹಾಕಬೇಕಾಗಿತ್ತು. ಮಳೆ ಆ ಕಡೆ ಈ ಕಡೆ ಬಂದಿಲ್ಲ, ಬರೀ ಚಳಿ ಇದೆ ಅಷ್ಟೇ ನಮ್ಮ ಕಡೆ. ಸೊ ಮಳೆ ಎಂಥದ್ದು ಬರ್ತಿಲ್ಲ ಇವಾಗ ಸದ್ಯಕ್ಕೆ. ಸೊ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ದೆನ್ ಹಾಗೆ ನಂದು ಇರುತ್ತಲ್ಲ ಮಾರ್ನಿಂಗ್ ಅಫರ್ಮೇಷನ್ ಹೇಳ್ಕೊಳ್ಳೋದು, ಮತ್ತೊಂದು ಇದೊಂದು. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡೋಕ್ಕೆ ಶುರು ಮಾಡ್ತೀನಿ. ಡ್ರೈ ಫ್ರೂಟ್ಸ್ನ ತಿಂದೆ, ಬರೀ ಇದೊಂದೇ ತಿಂತಾ ಇರೋದು ಅನ್ಸೋದಕ್ಕೆ. ಮೊನ್ನೆ ಪೂಜೆಗೆ ಅಂತ ತಂದಿದ್ದೆ ಪಾಯಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಒಂದು 4 ಮಿಕ್ಕಿತ್ತು. ನನಗೆ ಬ್ಲ್ಯಾಕ್ ಕಾಫಿನ ಮಾಡ್ಕೋತಾ ಇದ್ದೆ. ಐ ಥಾಟ್ ಸೊ ವೆನಿಲಾ ಬ್ಲ್ಯಾಕ್ ಕಾಫಿ, ಜಾಗರಿ ಕಾಫಿ. ಕೆಲವ್ರು ಕೇಳಿದ್ರೆ ನೀವು ಬೆಲ್ಲದ ಕಾಫಿನ ಕುಡಿಯೋದು ಅಂತ. ಆಚೆ ಇದ್ದಾಗ ವಿತೌಟ್ ಶುಗರ್ನ ಹಾಕ್ಸ್ಕೊಂಡು ಕಾಫಿನ ಕುಡಿತೀನಿ. ಸಮ್ಟೈಮ್ಸ್ ನಾನು ಶುಗರ್ನ ಕುಡಿತೀನಿ ಆಚೆ ಇದ್ದಾಗ. ಮನೇಲಿದ್ದಾಗ ಮಾತ್ರ ಶುಗರ್ ಎಲ್ಲ ಏನಾದ್ರು ಪಾಯಸ ಮಾಡ್ಬೇಕಾದ್ರೆ ಮಾತ್ರ ಅವಾಗಲೇ ತಗೊಂಡ್ಬರ್ತೀನಿ. ಅದು ಬಿಟ್ಟರೆ ಜಾಗ್ರಿ ಪೌಡರ್ದು ಪ್ಯಾಕೆಟ್ ಇಷ್ಟು ದೊಡ್ಡದಿದೆ ನನ್ನ ಹತ್ರ. ಅದನ್ನ ಯಾವಾಗ್ಲೂ ನಾನು ಕಾಫಿ ಪೌಡರ್ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಜಾಗ್ರಿ ಪೌಡರ್ ಇದಕ್ಕೆ ಹಾಕ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಹಾಲು ಅಥವಾ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಆ ಥರ ಪ್ರಾಕ್ಟೀಸ್ ಮಾಡಿದ್ದೀನಿ ಆಲ್ಮೋಸ್ಟ್ 6 months ಆ ಥರ. ತುಂಬಾ ಜನದ ಕೈಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಬೈ ಮಾಡಕ್ ಆಗದೆ ಇರಬಹುದು. ಸೊ ಅಂತವರು ಈಟ್ ಯುವರ್ ಸ್ಕಿನ್ ಕೇರ್ ಅಂತ ತುಂಬಾ ಜನ ಹೇಳ್ತಾರಲ್ವಾ.
ಎಕ್ಸಾಂಪಲ್ ಎಲ್ಲ ತರ ಫ್ರೂಟ್ಸ್ ತಿನ್ನೋದು, ಕೆಲವೊಂದು ಫ್ರೂಟ್ಸ್ ಕೆಲವೊಂದು ಬಾಡಿಗೆ ಸೂಟ್ ಆಗಲ್ಲ, ಇಟ್ಸ್ ಓಕೆ. ಬಟ್ ಎಲ್ಲ ತರ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಕ್ ಶುರು ಮಾಡಿ, ಬೇಳೆಕಾಳು, ಸೊಪ್ಪು, ಎಗ್ಗು, ಪ್ರಾನ್ಸು, ಚಿಕನ್ ಬ್ರೆಸ್ಟು, ಈ ತರದ್ನ ಅದನ್ನ ಸ್ಕಿನ್ ಕೇರ್ ಅಂತ ಹೇಳ್ತಾರೆ. ಸೊ ಆದಷ್ಟು ಅದನ್ನೇ ತಿಂದು ನಿಮ್ಮ ಸ್ಕಿನ್ ನೀವು ಚೆನ್ನಾಗಿ ಕಾಪಾಡ್ಕೋಬಹುದು. ಆ್ಯಂಡ್ ಆ್ಯಸ್ ಯೂಶ್ವಲ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಟೈಮು. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗಿಂತ ತೊಗೊಂಡೋಗಿದ್ದು ಸ್ವೀಟ್ ಪೊಟೆಟೊ, ಗೆಣಸು ಅಂತ ಹೇಳ್ತೀವಲ್ಲ, ಸೊ ಅದ್ರ ಜೊತೆಗೆ ಒಂದು ಎಗ್ಗನ್ನು ತೊಗೊಂಡೋಗಿದ್ದೆ. ದಟ್ ಈಸ್ ಮೈ ಬ್ರೇಕ್ಫಾಸ್ಟ್. ನಾನು ಕೆಲವೊಂದು ನನ್ನ ಬಾಡಿಲಿ ಚೇಂಜಸ್ ನೋಡ್ತೀನಿ. ಅಂದರೆ ಕೆಲವೊಂದು ಜ್ಯೂಸಸ್ ಎಲ್ಲ ಕುಡಿದಾಗ, ಈ ಥರದ್ದೆಲ್ಲ ತಿಂದಾಗ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಟರ್ ಅನಿಸುತ್ತೆ. ತುಂಬ ಜನ ನನಗೆ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತೀರಾ. ಬರೀ ನಾವು ಹಾಕೋ ಪ್ರಾಡಕ್ಟ್ಸ್ ಒಂದೇ ಅಂತಲ್ಲ, ನಾನು ಕೆಲವೊಂದು ಊಟಗಳು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ತುಂಬ ಕೇರ್ ತೊಗೊಂಡು ಊಟದಲ್ಲಿ ಹಿಂಗೆ ತಿನ್ನಬೇಕು ಹಾಗೆ ತಿನ್ನಬೇಕು ಅಂತ ಅಷ್ಟೊಂದೆಲ್ಲ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಬಾಡಿ ಟೈಪ್ಗೆ ಹೇಳಬೇಕಂದ್ರೆ ಸ್ವಲ್ಪ ನಾನು ಒಳ್ಳೊಳ್ಳೆ ಫುಡ್ನ ಕೊಡೋಕೆ ಅವಾಗವಾಗ ಕೊಟ್ಟರು ಸಾಕು, ನನ್ನ ಬಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೆಲ್ಲ ರಿಫ್ಲೆಕ್ಷನ್ ನಂಗೆ ಔಟರ್ ಲುಕ್ಕಲ್ಲಿ ಕಾಣಿಸೋಕ್ಕೆ ಶುರುವಾಗುತ್ತೆ. ದಟ್ ಈಸ್ ಒನ್ ಥಿಂಗ್ ನಾನು ಅಬ್ಸರ್ವ್ ಮಾಡಿರೋದು. ಆ್ಯಂಡ್ ನನ್ನ ಕೊಲಿಗೆ ಸ್ವಲ್ಪ ವಾಂಗಿಬಾತ್ ತಂದಿದ್ರು, ಅದನ್ನು ಕೂಡ ತಿನ್ಕೊಂಡೆ ಲೈಟಾಗಿ. ಆ್ಯಂಡ್ ಆಚೆ ಹೋಗ್ಬಿಟ್ಟು ಒಂದು ಕಾಫಿನ ಕುಡಿತೀನಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಕಾಫಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಕಾಫಿ ಇರಲೇಬೇಕು ನನ್ನ ದಿನನ ಒಂಥರ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಅವಾಯ್ಡ್ ಮಾಡ್ತೀನಿ, ಇಲ್ಲಾಂದರೆ ಐ ವಿಲ್ ಪ್ರಿಫರ್ ಕಾಫಿ. ಆ್ಯಂಡ್ ಅದೆಲ್ಲ ಆದಮೇಲೆ ಲಂಚ್ ಟೈಮ್ ಬಂದ್ಬಿಟ್ಟು ಇವತ್ತು ನಮ್ಮ ಕೊಲಿಗೊಬ್ರದ್ದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು, ಆಯಿತಾ. ಸೊ ಹಾಗಾಗಿ ನಾವೆಲ್ಲರೂ ಆಚೆ ಊಟಕ್ಕೆ ಅಂತ ಹೋಗಿದ್ವಿ. ಸೊ ಊಟಕ್ಕೆ ಅಂತ ಬಂದ್ಬಿಟ್ಟು ಸುತ್ತಾಡಿದ್ದಾಯಿತು. ಯಾವುದೇ ಜಾಗ ಎಲ್ಲಿ ಊಟಕ್ಕೆ ಹೋಗೋದಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸಮ್ಹೌ ಒಂದು ಜಾಗ ಸಿಕ್ತು. ಅದು A to Bಗೆ ಹೋಗ್ಬಿಟ್ಟು ಅಲ್ಲೇನೋ ಊಟನ ತೊಗೊಂಡ್ವಿ. ಅಲ್ಲಿ ಹೋದ್ಮೇಲೆ ಮತ್ತೆ ಏನು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಏನೇನೋ ಅಂದ್ಕೊಂಡಿರ್ತೀವಿ, ಆಯ್ತಾ, ಅದು ತಿನ್ಬೇಕು ಇದು ತಿನ್ನಬೇಕು ಅಂತ. ನಮ್ಮ ಟೀಮಲ್ಲಿ ಇರೋರು ಇಬ್ಬರು ಇವತ್ತು ನಾನ್ ವೆಜ್ ತಿನ್ನಲ್ಲ ಅಂತ ಇದ್ದರು. ಸೊ ಇನ್ನು ಅವ್ರನ್ನ ಬಿಟ್ಟು ನಾವು ಹೆಂಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಓದ್ ಕಡೆ ಎಲ್ಲ ನಾನ್ ವೆಜ್ ಶಾಪಲ್ಲೆಲ್ಲ ಏನೂ ಇರ್ತಾರಿಲ್ಲ, ವೆಜ್ ತಿನ್ನಬೇಕು ಅವ್ರು. ಅದಕ್ಕೆ ಅಂದ್ಬಿಟ್ಟು ಸರಿ ನಾವು ವೆಜ್ಜೇ ತೊಗೊಂಡಿದ್ದಾಯಿತು. ಫುಲ್ ಮೀಲ್ಸ್ನ ತೊಗೊಂಡು ಅದನ್ನು ತಿಂದಿದ್ದಾಯಿತು A to Bಲಿ. ಆ್ಯಂಡ್ ಚೆನ್ನಾಗಿತ್ತು ಊಟ ಕೂಡ, ಬಜೆಟ್ ಆಗಿತ್ತು. ಸೊ ಚೆನ್ನಾಗಿ ಅನ್ಸು. ಆಫ್ಕೋರ್ಸ್ A to Bಲಿ ಆಲ್ಮೋಸ್ಟ್ ಫುಡ್ ಚೆನ್ನಾಗೇ ಇರುತ್ತೆ. ಇದು ನಾನು ಸೌತ್ ಮಿನಿ ಮೀಲ್ಸ್ ಅಂತ ತೊಗೊಂಡಿದ್ದು. ಕಾಸ್ಟ್ ನಂಗೆ ನೆನಪಿಲ್ಲ, ನಾನು ಆರ್ಡ್ರ್ ಕೊಟ್ಬಿಟ್ಟು ಹೋಗಿದ್ದಾಯಿತು, ಬಿಕಾಸ್ ಅವರೇ ಅಲ್ವಾ ಪೇ ಮಾಡೋದು. ಸೊ ಹಾಗಾಗಿ ಅದೆಲ್ಲ ಆಯಿತು. ನಮ್ಮದು ಕೊಲಿಗ್ ಮತ್ತು ಸೆಲೆಬ್ರೇಷನ್ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಆ ಸೆಲೆಬ್ರೇಷನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಸೊ ಆ ಗ್ಯಾಪಲ್ಲಿ ನನಗೆ ಏನಪ್ಪ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದು ತುಂಬ ತಿಂಗಳುಗಳಾಗಿದೆ ಈ ಥರ ಪಾನಿಪುರಿ ತಿಂದು. ನಮ್ಮದು ಪಾನಿಪುರಿ ಏನು ಮಾಡ್ತಾರಲ್ಲ ಅದನ್ನು ನಾನು ತಿಂದಿದ್ದೀನಿ. ಬಟ್ ಈ ಥರ ಪಾನಿಪುರಿ ನಾನು ಅಂದರೆ ಈ ನಾರ್ತ್ ರೋಡ್ ಸೈಡ್ ಮಾಡ್ತಾರಲ್ಲ ಆ ಥರದ್ದು ನಾನು ತಿಂದಿರಲಿಲ್ಲ. ಸೊ ಹಾಗಾಗಿ ಇದನ್ನು ತಿಂದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 20 ರೂಪೀಸ್ಗೆ ಹೇಳಿದೆ. ಇನ್ನೊಂದು ವಿಚಾರ ಏನು ಗೊತ್ತಾ, ತಿಂದೆ ಆಯಿತಾ, ಚೆನ್ನಾಗಿ ತಿಂದೆ. ತಿಂದುಬಿಟ್ಟು ಮರ್ತುಬಿಟ್ಟಿದ್ದೀನಿ, ಆಯಿತಾ. ಮರ್ತುಬಿಟ್ಟು ಹೋಗ್ಬಿಟ್ಟಿದ್ದೀನಿ ಒಂದು ಅರ್ಧ ದೂರಕ್ಕೆ. ಆಮೇಲೆ ನೆನಪಾಯಿತು ನಾನು ಅವರಿಗೆ ಪೇ ಮಾಡಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಬಂದು ಐಮ್ ಸಾರಿ ಬೈ ಅಂತ ಹೇಳ್ಬಿಟ್ಟು ಅವ್ರಿಗೆ ₹20 ಪೇ ಮಾಡಿಬಿಟ್ಟು ವಾಪಸ್ ಬಂದೆ. ಬೇರೆಯವರೆಲ್ಲ ಮಾತಾಡ್ತಿರೋದೇನಂದ್ರೆ ಓವರ್ ನೈಟು ರೈಸ್ನ ನೆನೆಸಿಕ್ಬಿಟ್ಟು ಬೆಳಗ್ಗೆ ಅದಕ್ಕೆ ಸ್ವಲ್ಪ ಕರ್ಡು, ಮೆಣಸಿನ್ಕಾಯಿ, ಬೇಕಿರೋ ಒಗ್ಗರಣೆ ಹಾಕೊಂಡು ಈರುಳ್ಳಿನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಹಂಗೆ ಮಾಡಿದೆ ಇವತ್ತು ಡಿನ್ನರ್ಗೆ. ಆಕ್ಚುಲಿ ಡಿನ್ನರ್ ಅಂತ ಏನು ಪ್ಲಾನ್ ಇರಲಿಲ್ಲ, ಜಸ್ಟ್ ಹಂಗೆ ಸೆಷನ್ ಇತ್ತು ಇಷ್ಟೊತ್ತವರೆಗೂ ನನಗೆ ಮುಗಿಸ್ಬಿಟ್ಟು ಜಸ್ಟ್ ಹಂಗೆ ಮಲ್ಕೊಳ್ಳೋಣ ಅಂತ ಅನ್ಕೋತೀನಿ. ಸೊ ಆಮೇಲೆ ನೆನಪಾಯ್ತು, ಸೊ ಈ ತರ ಮಾಡಿಟ್ಟಿದ್ನಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ರೈಸ್ ನೀವೇನ್ ನೈಟ್ ಮಾಡಿಟ್ಟಿರ್ತಾರಲ್ಲ ಅದ್ ಮೆಕ್ಕಿದ್ರೆ ಅದಕ್ಕೆ ನೀರ್ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೋಬಹುದು. ಅದಾದ್ಮೇಲೆ ಬೆಳಗ್ಗೆಗೆ ಅದಕ್ಕೆ ಸ್ವಲ್ಪ ಮೊಸರು, ಈ ತರ ನಾನು ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನ ಹಂಗೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬಾ ಹೇಳ್ತಾರೆ. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಪ್ಲೀಸ್ ಚೆಕ್ ಇನ್ನು ಗೂಗಲ್, ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಹಂಗಾಗಿ ನಾನು ಇದನ್ನ ಟ್ರೈ ಮಾಡಿದ್ದು ಚೆನ್ನಾಗಿ ಅನಿಸ್ತು ನನಗೆ. ಯೂಶಲಿ ತುಂಬಾ ರೇರ್ ಅಂತಲ್ಲ, ತಿಂತೀನಿ, ಬಟ್ ರೈಸ್ ತುಂಬಾ ಅವಾಯ್ಡ್ ಮಾಡ್ತೀನಿ ನೈಟ್ ಟೈಮ್ ಸ್ಪೆಷಲಿ ನಾನು. ಬಟ್ ಇವತ್ತಿಂದ ಚೆನ್ನಾಗಿ ಅನಿಸ್ತು ನನಗೆ. ನೀವು ಬೇಕಾದ್ರೆ ಟ್ರೈ ಮಾಡಿ ರೆಸಿಪಿನ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನೀವು ತಿನ್ಬೋದು. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ನಂಗಂತೂ ಇವಾಗ ಆಲ್ಮೋಸ್ಟ್ 8 o'clock ನಾನು ಆಫೀಸಿಂದ ಬಂದ ಕೂಡಲೇ ಸೆಷನ್ ಸ್ಟಾರ್ಟ್ ಆಗೋಯ್ತು. ಒಂದು 10 minutes ಬ್ರೇಕ್ ಇತ್ತು ನನಗೆ. ಅಷ್ಟರಲ್ಲೆಲ್ಲ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ನಾನು ಕೂಡ ಸೆಷನ್ ಎಲ್ಲ ಮುಗಿತು. ಅಂಡ್ ಡೀಟೇಲ್ಸ್ ಎಲ್ಲ ಕ್ಲೈಂಟ್ ಕಳ್ಸಿಕೊಟ್ಟಿದ್ದಾಯ್ತು. ಸೆಷನ್ ಡೀಟೇಲ್ಸ್ ಎಲ್ಲ ಹಾಕ್ತೀನಿ, ಮೇಲ್ ಐಡಿನ ಹಾಕ್ತೀನಿ, ಮೇಲ್ ಮಾಡಿ. ಅಂಡ್ ಎಸ್, ಇದು ಕಂಪ್ಲೀಟ್ ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಆಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್.